ಬ್ರೋ ನಿಮ್ಗೊಂದು ಮ್ಯಾಟ್ರ್ ಗೊತ್ತಾ? 5,000ದಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 5,00,000ವರೆಗೂ ತಿಂಗ್ಳಿಗೆ ದುಡಿಬೋದು ಬ್ರೋ. ಏನಂತ ಗೊತ್ತಾ ಬ್ರೋ ನಿಮಗೆ? ಬನ್ನಿ ಹೇಳ್ಕೊಡ್ತೀನಿ. ಆ ಥರ ವೀಡಿಯೋಸ್ ನೋಡಿಕೊಂಡು ಜೋಶಲ್ಲಿ ಏನೋ ಒಂದು ಜೈ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋಸ್ ಎಲ್ಲ ಮೇಯ್ನ್ಲಿ ಬಂದ್ಬಿಟ್ಟು ಕ್ಲೋತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ಎಸ್ಪೆಷಲಿ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ಸು. ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ಹತ್ರ ಬಜೆಟ್ ಎಷ್ಟಿದೆ, ಯಾವ ಥರ ಪ್ರಿಂಟಿಂಗ್ ಮಾಡ್ತೀರಾ, ಟಿ ಶರ್ಟ್ಸ್ನ ಎಲ್ಲಿಂದ ಔಟ್ಸೋರ್ಸ್ ಮಾಡ್ತೀರಾ, ಈ ಥರ ಎಲ್ಲ ಎಷ್ಟೊಂದು ಆಸ್ಪೆಕ್ಟ್ಸ್ನ ನೀವು ಯೋಚನೆ ಮಾಡಿ ಕೂತ್ಕೊಂಡು ಬರುತ್ತಿ ಒಂದು ಪ್ಲ್ಯಾನ್ನ ಕ್ರಿಯೇಟ್ ಮಾಡಿ ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಕ್ಲೋತಿಂಗ್ ಬಿಸ್ನೆಸ್, ಎಸ್ಪೆಷಲಿ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನೇನು ಬೇಕು, ಏನೇನು ರಿಸರ್ಚ್ ಮಾಡಬೇಕು ಅದರೆಲ್ಲ ತೋರಿಸ್ಕೊಳ್ತೀನಿ, ಹೇಳ್ತೀನಿ. ಅದ್ರ ಮೇಲೆ ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋದು ನಿಮ್ಮ ಇಚ್ಛೆ. ಫಸ್ಟು ನೀವು ಕ್ಲಿಯರ್ ಕಟ್ಟಾಗಿ ಯಾವ ಥರ ಬಿಸ್ನೆಸ್ ಮಾಡ್ತೀರಾ ಅಂತ ಡಿಸೈಡ್ ಆಗ್ಬೋದು. ಒಂದು ಐದರ್ ನೀವು ಕಸ್ಟಮೈಸ್ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಮಾಡ್ತೀರಾ, ಇಲ್ಲ ಅಂತಂದರೆ ಒಂದು ಬ್ರ್ಯಾಂಡ್. ಇದನ್ನು ಡಿಸೈಡ್ ಮಾಡಾದಮೇಲೆ ನೀವು ಯಾವ ಥರ ಟಿ ಶರ್ಟ್ ಪ್ರಿಂಟಿಂಗ್ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಎಷ್ಟೊಂದು ಥರ ಟಿ ಶರ್ಟ್ ಪ್ರಿಂಟಿಂಗ್ ಇದೆ. ಒಂದು ಸಬ್ಲಿಮೇಷನ್ ಇದೆ, ಅದೆಲ್ಲ ಜರ್ಸಿಗೆ ಇಲ್ಲಾಂದರೆ ಯಾವುದಾದ್ರು ಸ್ಪೋರ್ಟ್ಸ್ ಇವೆಂಟಿಗೆ ಅಂಥದ್ದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಬಂದುಬಿಟ್ಟು DTF ಪ್ರಿಂಟಿಂಗ್. ಇವಾಗ ಮೋಸ್ಟ್ ಕಾಮನ್ ಆಗಿ ಬಜೆಟ್ ಫ್ರೆಂಡ್ಲಿಯಾಗಿ ಸ್ಟಾರ್ಟ್ ಮಾಡೋಕ್ಕಾಗೋದು DTF ಪ್ರಿಂಟಿಂಗು. ಥರ್ಡ್ ಬಂದುಬಿಟ್ಟು DTG, ಅದು ಡೈರೆಕ್ಟ್ ಟು ಗಾರ್ಮೆಂಟ್ ಅಂತಾರೆ. ಡೈರೆಕ್ಟ್ ಬಟ್ಟೆ ಮೇಲೇ ನಿಮಗೆ ಪ್ರಿಂಟ್ ಹಾಕಿ ಕೊಡೋ ಥರ. ಸೊ ಅದಾದಮೇಲೆ ಸ್ಕ್ರೀನ್ ಪ್ರಿಂಟಿಂಗ್ ಹೆಂಗಂತಂದರೆ ನಿಮಗೆ ಡಿಫ್ರೆಂಟ್ ಸೆಟ್ಸ್ ಆಫ್ ಪೇಂಟ್ಸ್ ಇರುತ್ತೆ. ಪೇಂಟ್ಸು ಮತ್ತು ನಿಮಗೊಂದು ಫ್ರೇಮ್ ಬರುತ್ತೆ, ಆ ಫ್ರೇಮಲ್ಲಿ ನಿಮ್ಮ ಡಿಸೈನ್ನ ಇಂಪ್ರಿಂಟ್ ಮಾಡಬೇಕು. ಒಂದೊಂದು ಸತಿ ಸಿಂಗಲ್ ಫ್ರೇಮ್ ಇರ್ಬೋದು, ಒಂದು ಮಲ್ಟಿಪಲ್ ಫ್ರೇಮ್ಸ್ ಆಗುತ್ತೆ. ಒಂದೊಂದೇ ಫ್ರೇಮಲ್ಲಿ ಕಲರ್ನ ಚೇಂಜ್ ಮಾಡಿ ಮಾಡೋದು ಸ್ವಲ್ಪ ಇದು ಲಾಂಗ್ ಪ್ರೊಸೆಸ್ಸು, ಬಟ್ ಒಳ್ಳೆ ಕ್ವಾಲಿಟಿ ಪ್ರಿಂಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಡಿಸೈಡ್ ಮಾಡಬೇಕಾಗಿರೋದು ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅಂತ. ಸಪೋಸ್ 5,000 ಇದೆಯಾ, 10,000 ಇದೆಯಾ, 20,000 ಇದೆಯಾ, ಇಲ್ಲ ಲಕ್ಷಾಂತರ ಇದೆಯಾ, ಅದ್ರ ನೋಡ್ಕೊಂಡು ನಿಮ್ಮ ಬಿಸ್ನೆಸ್ನ ಸೆಟಪ್ ಮಾಡಬೇಕು. ಇವಾಗ ಸಪೋಸ್ ನಂತರ ನೀವು ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ DTF ಪ್ರಿಂಟಿಂಗ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಡಿ. ಸೊ DTF ಪ್ರಿಂಟಿಂಗ್ ಬಿಸ್ನೆಸ್, ಟಿ ಶರ್ಟ್ ಬಿಸ್ನೆಸ್ಸು ಮಾಡೋಕ್ಕೆ ಏನೇನು ಬೇಕು? ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ನಿಮಗೆ ಟಿ ಶರ್ಟ್ಸ್ ಬೇಕು. ಟಿ ಶರ್ಟ್ಸ್ನ ಎಲ್ಲಿಂದ ಔಟ್ಸೋರ್ಸ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿರೋರಿಗೆ ಚಿಕ್ಕಪೇಟೆ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಬಟ್ ಅದರ ಆ್ಯಕ್ಚುಲ್ ಆಗಿ ಬಂದ್ಬಿಟ್ಟು ಚಿಕ್ಕಪೇಟೆಗೆ ಬರೋ ಮಾಲೆಲ್ಲ ಮೋಸ್ಟ್ಲಿ ಬಂದು ತಿರುಪೂರಿಂದನೇ ಬರುತ್ತೆ. ಬೆಸ್ಟ್ ಪ್ಲೇಸ್ ಬಂದು ತಿರುಪೂರ್ಗೆ ಒಂದು ದಿವಸ ಹೋಗಿ ಸಾವಿರಾರು ಅಂಗಡಿಗಳಿರ್ತವೆ. ಬಟ್ ಪ್ಲೇನ್ ಟಿ ಶರ್ಟ್ಸ್ನ ನೀವು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ನೀವು DTF ಪ್ರಿಂಟಿಂಗ್ ಮಾಡೋಕ್ಕೆ ಹೋದರೆ ಮೇಯ್ನ್ಲಿ ಬಂದ್ಬಿಟ್ಟು ಕಾಟನ್ ಬಟ್ಟೆ ಹುಡುಕ್ಬೇಕು ನೀವು. ಕಾಟನ್ ಟಿ ಶರ್ಟ್ಸು ಮತ್ತು ಟ್ರೆಂಡ್ಗೆ ತಕ್ಕಂಗೆ, ಇವಾಗ ಓವರ್ ಸೈಜ್ಡು, ಬಾಕ್ಸ್ ಫಿಟ್ಟು, ಆಮೇಲೆ ರೆಗ್ಯುಲರ್ ಫಿಟ್ಟು ಅಷ್ಟೇ. ಇದನ್ನೆಲ್ಲ ಯಾವ ಥರ ಟಿ ಶರ್ಟ್ಸ್ ಬೇಕು ನಿಮಗೆ ಔಟ್ಸೋರ್ಸ್ ಮಾಡಬೇಕು. ಬಟ್ ಒಂದು ಮೇನ್ ಇಶ್ಯೂ ಏನಂತಂದರೆ MOQನೇ ನಿಮ್ಗೆ ಮೇನ್ ಇಶ್ಯೂ ಬರುತ್ತೆ. ಯಾಕಂದರೆ ಅವರು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಇಟ್ಬಿಡ್ತಾರೆ. ಸೊ ಅವರೆಲ್ಲ ಹೋಲ್ಸೇಲರ್ಸ್ ಅಲ್ವಾ, ಅವ್ರ ಹತ್ರ ಜಾಸ್ತಿ ಬಟ್ಟೆ ಸೆಲ್ ಮಾಡೋಷ್ಟೇ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಬರೋದು. ರಿಟೇಲರ್ಸ್ಗೆ ಹೆಂಗಂತಂದರೆ ನಮಗೆ ಒಂದು ಬಟ್ಟೆ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಇಟ್ಕೊಂಡ್ಬಿಡ್ತೀವಿ. ಸೊ ಅವ್ರಿಗೆಲ್ಲ ಮಿನಿಮಮ್ ಬಿಲ್ ಇರುತ್ತೆ, 1-2 ಬಟ್ಟೆ ಸೆಲ್ ಮಾಡಿದ್ರೆ. ಸೊ ಅವ್ರು ಏನು ಮಾಡ್ತಾರೆ, MOQ ಅಂತ ಸೆಟ್ ಮಾಡಿರ್ತಾರೆ. ಮಿನಿಮಮ್ 30 ಪೀಸು ಇಲ್ಲ 50 ಪೀಸು ಆ ಥರ ಸೆಟ್ ಪೀಸಸ್ನ ಇಟ್ಟಿರ್ತಾರೆ. ಅದ್ರ ಮೇಲೆ ನೀವು ಬೈ ಮಾಡಬೇಕು. ಸೊ ಬಂದು ಬಟ್ಟೆ ಕ್ವಾಲಿಟಿ ಹೆಂಗೆ ಚೂಸ್ ಮಾಡ್ತೀರಾ? ಸೊ ಇವಾಗ ಹೆಂಗೆ ಮೈಂಡ್ ಸೆಟ್ ಬಂದುಬಿಟ್ಟಿದೆ ಅಂದರೆ ಎಲ್ಲರಿಗೂ 240 GSM ಅಂದರೆ ಬೆಸ್ಟ್ ಕ್ವಾಲಿಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಥರ ಎಲ್ಲ ಹಂಗಲ್ಲ ಇರೋದು. ಸೊ ಹೆಂಗಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಮ್ಮರ್ ಟೈಮಲ್ಲಿ 240 GSM ಹಾಕ್ಕೊಂಡ್ರೆ ಫುಲ್ಲು ಶೆಕೆ ಕಿತ್ಕೊಂಡು ಅರ್ದು ಹೋಗ್ಬಿಡುತ್ತೆ. ಸೊ ಸಮ್ಮರ್ ಟೈಮಲ್ಲಿ ಯೂಶಲಾಗಿ ಎಲ್ಲರೂ 180 GSM ಇಲ್ಲ 200 GSM ಮ್ಯಾಕ್ಸಿಮಮ್ ಥಿಕ್ನೆಸ್ನ ಇರೋ ಟಿ ಶರ್ಟ್ಸ್ನ ತೊಗೊತಾರೆ. ಯಾಕಂದರೆ ಸ್ವಲ್ಪ ಬ್ರೀದಬಲ್ ಸ್ಪೇಸ್ ಇರುತ್ತೆ, ಗಾಳಿ ಓಡಾಡುತ್ತೆ, ಸೊ ಶೆಕೆ ಜಾಸ್ತಿ ಅನಿಸಲ್ಲ. ಸೊ ಈ 240 GSM 220+ GSM ಅವೆಲ್ಲ ಬಂದ್ಬಿಟ್ಟು ನಿಮಗೆ ವಿಂಟರು ಇಲ್ಲ ರೈನಿ ಸೀಸನ್, ಆ ಟೈಮಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಚ್ಚಗಿರುತ್ತೆ. ಸೊ ಆ ಟೈಮಲ್ಲಿ ಆ ಥರ ಟಿ ಶರ್ಟ್ಸ್ ಇಸ್ಕೊಳ್ಳೋದು ಬೆಸ್ಟು. ನೀವು ಒಂದು ಸೋಷಲ್ ಮೀಡಿಯಾ ಪೇಜ್ ಓಪನ್ ಮಾಡೋದು, ಪೇಜು ಇಲ್ಲಾಂದರೆ ಯೂಟ್ಯೂಬ್ ಚಾನಲು ಆ ಥರ ಓಪನ್ ಮಾಡಿ ನೀವಾಗ ನೀವು ಮಾರ್ಕೆಟಿಂಗ್ ಮಾಡಿದ್ರೇ ನಿಮ್ಮ ಬ್ರ್ಯಾಂಡ್ಗೆ, ಅಟ್ಲೀಸ್ಟ್ ನಿಮ್ಮ ಶಾಪ್ಗೆ ಇಲ್ಲ ಅಂತಂದರೆ ಆನ್ಲೈನ್ ಶಾಪ್ಗೆ ನೀವು ಒಂದು ರೀಚ್ ಸಿಗುತ್ತೆ. ಸೊ ಅಟ್ಲೀಸ್ಟು ವಾರದಲ್ಲಿ 1-2 ವೀಡಿಯೋಸು, ಇನ್ಸ್ಟಾಗ್ರಾಮ್ ರೀಲ್ಸ್ ಇಲ್ಲಂದರೆ ಶಾರ್ಟ್ಸ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿ. ಸೊ ಎಷ್ಟು ರೀಚ್ ಆಗುತ್ತೋ ಅಷ್ಟು ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರೋದೇ ಬಂದ್ಬಿಟ್ಟು ಡಿಸೈನ್ಸ್. ನೀವು ಮಾಡೋ ಡಿಸೈನು ಯುನೀಕ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಿಮ್ಮ ಕಸ್ಟಮರ್ ಯಾವ ಥರ ಡಿಸೈನ್ ಕೇಳ್ತಾರೋ ಅವ್ರಿಗೆ ಬೇಕಾಗಿರೋ ಡಿಸೈನಲ್ಲೇ ಮಾಡಿಕೊಡ್ಬೋದು. ಫ್ಯೂ ಸಾಫ್ಟ್ವೇರ್ಸ್ ಯೂಸ್ ಮಾಡ್ಬೋದು. ಕ್ಯಾನ್ವಾ ವಿಚ್ ಇಸ್ ವೆರಿ ಈಸಿ ಟು ಯೂಸ್. ಅದೊಂದು ಸ್ವಲ್ಪ ತುಂಬ ಸಿಂಪ್ಲಿಫೈಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ತುಂಬ ಎಡಿಟಿಂಗ್ ಪ್ರಾಬ್ಲಮ್ ಇರೋಲ್ಲ. ಅದರಲ್ಲೇ ಟೆಂಪ್ಲೇಟ್ಸ್ ಎಲ್ಲ ಇರುತ್ತೆ, ನೀವು ಯೂಸ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಟ್ಟು ಮರ್ಜ್ ಮಾಡಿ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಫೋಟೋಶಾಪ್ ಆಬ್ವಿಯಸ್ಲಿ. ಸೊ ಫೋಟೋಶಾಪ್ ಲಿಟಲ್ ಕಾಂಪ್ಲೆಕ್ಸ್ ಆಗಿರುತ್ತೆ, ನೀವು ಅದನ್ನು ಸ್ವಲ್ಪ ಕಲ್ತು ಸ್ವಲ್ಪ ಟೈಮ್ ಕೊಟ್ಟು ಅದಾದಮೇಲೆ ಮಾಡೋಕ್ಕೆ ಹೋಗ್ಬೇಕು. ಸೊ ಇವೆರಡು ಬೆಸ್ಟ್ ಸಾಫ್ಟ್ವೇರ್ಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದಾದಮೇಲೆ ಹೆಂಗೆ ಪ್ರಿಂಟ್ ಮಾಡ್ತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ರಿಂಟ್ ಮಾಡೋಕ್ಕೆ ಟಿ ಶರ್ಟ್ ಮೇಲೆ 2 ಮೇನ್ ಡಿವೈಸಸ್ ಬೇಕು. ಒಂದು ಹೀಟ್ ಪ್ರೆಸ್ ಮಿಷಿನು, ಒಂದು ಬಂದ್ಬಿಟ್ಟು ಪ್ರಿಂಟರ್. ಸೊ ಪ್ರಿಂಟರಲ್ಲಿ ಹೆಂಗಂತಂದರೆ ನೀವು ನಾರ್ಮಲ್ ಪ್ರಿಂಟರ್ ವರ್ಕ್ ಆಗೋಲ್ಲ ಇದರಲ್ಲಿ. ಇದಕ್ಕೆ ಸಪ್ರೇಟ್ DTF ಪ್ರಿಂಟರ್ಸ್ ಅಂತಲೇ ಬರುತ್ತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡಬೇಕಂತಂದರೆ ಅದು ಸ್ವಲ್ಪ ಹೈಡೂರಲ್ಲಿ ಮಾಡ್ತಾರೆ. ನಾರ್ಮಲ್
ಪ್ರಿಂಟರ್ನ ಇಟ್ಕೊಂಡು ಕನ್ವರ್ಟ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾರೆ. ಒಂದು 2-3 ತಿಂಗಳು ಅಷ್ಟೇ ಬರೋದು. ನಾನು ಅದನ್ನು ಮಾಡಿದ್ದೀನಿ, ನಾನು ಆ ಸ್ಕ್ಯಾಮಲ್ಲಿ ಬಿದ್ದಿದ್ದೀನಿ. ರಿಪೇರಿಗೆ ಎತ್ಕೊಂಡು ಹೋದರೆ ಯಾವನೇನು ಮಾಡಲ್ಲ, ಏನು ಅವ್ರಿಗೆ ಗೊತ್ತಿರಲ್ಲ, ಅವರೇ ಯಾರ ಹತ್ರನೂ ಮಾಡಿಸಿರ್ತಾರೆ. ಅದಾದಮೇಲೆ ಅದು ಹಾಕಿರೋ ನೀವು 70-60 ಸಾವಿರನೋ 60-70 ಸಾವಿರನೋ ಹೋಗ್ಬಿಡುತ್ತೆ. ಸೊ ಬೆಸ್ಟ್ ಏನಂತೀನಿ ಅಂದರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಔಟ್ಸೋರ್ಸ್ ಮಾಡಿ DTF ಪ್ರಿಂಟರ್ಸ್ನ, DTF ಶೀಟ್ಸ್ನ, ನೀವಿರೋ ಡಿಸೈನ್ನ. ಬೆಂಗಳೂರಲ್ಲೇ ತುಂಬ ಜನ ಇದ್ದಾರೆ, ಅವ್ರು ನಿಮಗೆ DTF ರೋಲ್ಸ್ ಮಾಡಿಕೊಡ್ತಾರೆ. ನೀವು ಕೆಲವು ಡಿಸೈನ್ಸ್ನ ಮಾಡಿಕೊಡ್ತಾರೆ. ಪರ್ ಮೀಟರ್ಗೆ 250 300 ಆ ಥರ ಚಾರ್ಜ್ ಮಾಡ್ತಾರೆ. ಸೊ ನೀವು ಪರ್ ಮೀಟರ್ ಲೆಕ್ಕ ತೊಗೊಬೇಕು ಅವಾಗ. ಸೊ ನೀವು ಎಷ್ಟು ಪ್ರಿಂಟ್ ಇದೆಯೋ ಡಿಸೈನ್ಸ್ ಇದೆಯೋ ಅದನ್ನು ಅವ್ರು ಕಳಿಸಿ, ಅವರು 1 or 2 ಡೇಸಲ್ಲಿ ಮಾಡಿಕೊಡ್ತಾರೆ. ಅದನ್ನು ತೊಗೊಂಬಂದು ನಿಮ್ಮ ಶೀಟ್ ಮೇಲೆ, ನಿಮ್ಮ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಬೇಕು. ನಿಮಗೆ ಒಂದು ಹೀಟ್ ಟ್ರಾನ್ಸ್ಫರ್ ಶೀಟ್ ಬೇಕು. ಸೊ ಅದು ಏನಕ್ಕೆ ಅಂತಂದರೆ, ಸಪೋಸ್ ನಿಮ್ಗೆ ಗೊತ್ತಿಲ್ಲ, ಹೈ ಟೆಂಪ್ರೇಚರಲ್ಲಿ ಇಟ್ಕೊಂಡು ಏನಾದರೂ ಪ್ರೆಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ಒಂದೊಂದು ಸತಿ ಏನಾಗುತ್ತೆ, ಓವರ್ ಹೀಟಿಗೆ ಬಟ್ಟೆ ಸುಡೋ ಚಾನ್ಸಸ್ ಇರುತ್ತೆ. ಆ DTF ಶೀಟ್ ಸ್ವಲ್ಪ ಲೈಟಾಗಿ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಿಮಗೆ ಪ್ರಿಂಟ್ ನೆಟ್ಟಿಗೆ ಬರೋಲ್ಲ. ಸೊ ಒಂದು DTF ಶೀಟ್ ತೊಗೊಳ್ಳಿ, ಅದೇನೊಂದು 150 ರೂಪೀಸ್ ಏನಾಗುತ್ತೆ, ಒಂದು 3-4 ಶೀಟ್ ಬರುತ್ತೆ. ಸೊ ಅದನ್ನು ಒಂದು ತೊಗೊಳ್ಳಿ. ನಾನು ಹೇಳ್ದಂಗೆ ಸ್ಟಾರ್ಟಿಂಗೇ ನಿಮ್ಗೆ ಏನು ಫುಲ್ ಸಕ್ಸಸ್ಫುಲ್ ಆಗೋಲ್ಲ. ಸೊ 5,000 ಸ್ಟಾರ್ಟ್ ಮಾಡಿಬಿಟ್ಟೆ, ಈ ತಿಂಗಳು 5,000 ಇರಬೇಕು, ಅದೆಲ್ಲ ಸೀನಲ್ಲ. ಏನು ಸ್ಟಾಕ್ ಮಾರ್ಕೆಟು ಅಲ್ಲ. ಸೊ ಯಾವುದೇ ಆಗಲಿ, ಗ್ಯಾಮ್ಲಿಂಗ್ ಮಾಡಿದ್ರೂ ಅಷ್ಟೇ ನಿಮಗೆ ಚಾನ್ಸಸ್ ತುಂಬ ಕಡಿಮೆ. ಸೊ ಬಿಸ್ನೆಸ್ ಆಗಿರೋದ್ರಿಂದ ಮೆಲ್ಲಿಗೆ ಸ್ಟಾರ್ಟ್ ಮಾಡಿ, 1 by 1 ಸ್ಟೆಪ್ ಬೈ ಸ್ಟೆಪ್ ಕಲೀರಿ. ಅಟ್ಲೀಸ್ಟ್ 1 or 2 years ಬೇಕೇ ಬೇಕು ಸ್ವಲ್ಪ ಕ್ಲಿಕ್ ಆಗೋಕ್ಕೆ, ರೆಗ್ಯುಲರ್ ಕಸ್ಟಮರ್ಸ್ ಬರೋಕ್ಕೆ. ಯು ಗೈಸ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.